ಗ್ಯಾರಂಟಿ ನ್ಯೂಸ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ ಹೇಳಿಕೆಯನ್ನ ನೀಡಿದ್ದಾರೆ. ಜಮ್ಮು ಕಾಶ್ಮೀರದ ಉಗ್ರರ ದಾಳಿಯಲ್ಲಿ ಸಿಲುಕಿದ ಕನ್ನಡಿಗರ ರಕ್ಷಣೆ ವಿಚಾರವಾಗಿ ಕನ್ನಡಿಗರ ರಕ್ಷಣೆ ಮಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ನೇರವಾಗಿ ಆಸ್ಪತ್ರೆಗೆ ತೆರಳಿದ್ದೆ. ಆಗ ಒಬ್ಬರೊಬ್ಬರು ಒಂದೊಂದು ಅನುಭವವನ್ನು ಹೇಳಿದರು. ಅಲ್ಲಿನ ಹೆದರಿಕೆಯ ಆತಂಕ ಇತ್ತು. ನಮಗೆ ಎಲ್ಲರನ್ನ ರಕ್ಷಣೆ ಮಾಡುವ ಹೊಣೆ ಇತ್ತು. ನಾನು ಒಬ್ಬನೇ ಅಲ್ಲ, ನನ್ನ ಇದ್ದ ಟೀಮ್ ಮಾಧ್ಯಮದವರು ಎಲ್ಲರೂ ಜೊತೆಯಾಗಿ ಕೆಲಸ ಮಾಡಿದ್ವಿ. ನಾನು ಹೋದ ತಕ್ಷಣ ಭಾವುಕ ಆದೆ. ಎಷ್ಟೇ ಗಟ್ಟಿ ಮನುಷ್ಯ ಆದರೂ ಭಾವುಕ ಆಗ್ತಾರೆ. ಮಾನವೀಯತೆ ಮರೆದವರು ಕಾಶ್ಮೀರಿಗರು. ಅಲ್ಲಿನ ಸ್ಥಳೀಯರು 2,000 ಜನರನ್ನು ರಕ್ಷಣೆ ಮಾಡಿದ್ದಾರೆ. ಉಗ್ರರ ದಾಳಿ ನಂತರ ಹಿಂದೂ ಅನ್ನೋ ಪದ ಬಳಕೆಯಾಗುತ್ತಿದೆ. ಉಗ್ರರು ದೇಶದೊಳಗೆ ಯೂನಿಫಾರ್ಮ್ ಹಾಕಿಕೊಂಡು ಹೇಗೆ ಬಂದರು? ನಮ್ಮ ದೇಶದೊಳಗೆ ಉಗ್ರರು ಹೇಗೆ ಬಂದರು? ಕೇಂದ್ರದ ಭದ್ರತಾ ವೈಫಲ್ಯ ಅಲ್ಲದೆ ಅಂಗನವಾಡಿ ಟೀಚರ್ ವೈಫಲ್ಯವಾ? ಬಂದೂಕು ಹಿಡಿದುಕೊಂಡು ಪೊಲೀಸ್ ಯೂನಿಫಾರ್ಮ್ ಹಾಕಿಕೊಂಡು ಹೇಗೆ ಬಂದರು? ಮಾಧ್ಯಮದವರು ಕೇಂದ್ರ ಸರ್ಕಾರಕ್ಕೆ ಗಟ್ಟಿಯಾಗಿ ಪ್ರಶ್ನೆ ಕೇಳಬೇಕು. ದೇಶವನ್ನು ಪರಮಾತ್ಮ ನಡೆಸಲ್ಲ, ಪ್ರತಿದಿನವೂ ದೇವರು ಅಂತ ತೋರಿಸಿ ದೇಶ ಹದಗೆಟ್ಟು ಹೋಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅಷ್ಟೇ ಅಲ್ಲ, ಬಿಜೆಪಿಗರು ಎಲ್ಲರೂ ನೈತಿಕ ಹೊಣೆ ಹೊರಬೇಕು. ನೈತಿಕ ಹೊಣೆ ಹೊತ್ತು ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆ ನೀಡಲೇಬೇಕು. ನನಗೆ ಅವಕಾಶ ಸಿಕ್ಕಾಗ ಕೆಲಸ ಮಾಡಿದ್ದೇನೆ. ನಾನು ಏನು ಹೀರೋ ಅಲ್ಲ. ಪರಿಹಾರ ಕೊಡುವ ವಿಚಾರದಲ್ಲಿ ಬಿಜೆಪಿ ನಾಯಕರು ಯಾಕೆ ಪರಿಹಾರ ಕೊಡ್ತಾ ಇಲ್ಲ? ಬಿಜೆಪಿ ನಾಯಕರು 50 ಲಕ್ಷ ಅಲ್ಲ, ಕೋಟಿ ರೂಪಾಯಿ ಪರಿಹಾರ ಕೊಡಲಿ. 74 ಇಂಚಿನ ಎದೆಯ ನಾಯಕರು ಯಾಕೆ ಪರಿಹಾರ ಕೊಡ್ತಿಲ್ಲ? ಹಿಂದೂಗಳ ಕೊಲೆ ಆಗಿದ್ದಾರೆ ತಾನೆ, ಅವರು ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಎಂದಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿಯಲ್ಲಿ ಸುಮಾರು 180ಕ್ಕೂ ಹೆಚ್ಚು ಕನ್ನಡಿಗರನ್ನ ರಕ್ಷಣೆ ಮಾಡುವಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಯಶಸ್ವಿಯಾಗಿದ್ದಾರೆ. ಇದೀಗ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ಸೋಣ. ಸರ್, ತಾವು ಜಮ್ಮು ಕಾಶ್ಮೀರಿಗೆ ತುರ್ತಾಗಿ ಹೋದ್ರಿ, ಸಾಕಷ್ಟು ಸಮಯ ಕಡಿಮೆ ಇತ್ತು. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಮತ್ತು ನೀವು ಕಂಡಂಥ ದೃಶ್ಯಗಳು ಹೇಗಿದ್ವು ಅಂತ? ಸಾಕಷ್ಟು ಸಲ ಹೇಳಿದ್ದೀನಿ, ನಾನು ಸುಸ್ತಾಗ್ಬಿಟ್ಟಿದ್ದೀನಿ ಹೇಳಿ ಆ ಭಯ. ಅಲ್ಲಿ ನಾನು ನೇರವಾಗಿ ಹೋಗಿರ್ತಕ್ಕಂಥದ್ದು ಸ್ಪಾಟಿಗೆ ಏನು ಹೋಗಿಲ್ಲ, ನಾನು ಆಸ್ಪತ್ರೆಗೆ ಹೋಗಿರ್ತಕ್ಕಂಥದ್ದು. ಹೋದ ತಕ್ಷಣ ಒಂದು 26-28 ಶವಗಳು ನಾನು ನೇರವಾಗಿ ನೋಡಿದ ತಕ್ಷಣ ಡೆಫಿನೆಟ್ಲಿ ಯುಲ್ ಫೀಲ್ ನಿಮ್ಮ ತಲೆ ಯೋಚನೆಯೂ ಬರೋದಲ್ಲ ಏನಾಗಿರ್ಬೋದು ಅಂಥೇಳಿ. ಅಲ್ಲಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ಗಳು ಕೇಳಿದ್ರೆ ಅದು ನಾನು ಮಾತಿನಲ್ಲಿ ಕೂಡ ಹೇಳೋಕ್ಕಾಗೋದಿಲ್ಲ. ಹಾರಿಫಿಕ್ಕು, ಒಂಥರ ಹೆದರಿಕೆಯ ವಾತಾವರಣ ಇರ್ತಕ್ಕಂಥ ಆ ಸಿಚುವೇಶನು. ನಮಗಿರ್ತಕ್ಕಂಥ ಟಾಸ್ಕು ಒಂದು ಏನು, ಈ ಶವಗಳನ್ನ ವಾಪಸ್ ಕಳಿಸ್ಬೇಕು ಫ್ಯಾಮಿಲಿ ಜೊತೆಗೆ. ಎರಡನೇದು ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನ ವಾಪಸ್ ಬರ್ತಕ್ಕಂಥ ಆ ಉದ್ದೇಶದಿಂದ ಹೋಗಿರ್ತಕ್ಕಂಥದ್ದು. ಎಲ್ಲರನ್ನ ಕೋಆರ್ಡಿನೇಟ್ ಮಾಡ್ಕೊಂಡು ನಾನೇ ಒಂದು ದೊಡ್ಡ ಏನು ಹೀರೋ, ನಾನೇ ಎಲ್ಲ ಮಾಡೀನಿ ಅಂತ ಹೇಳಲ್ಲ. ನನ್ನ ಜೊತೆಗೆ ಟೀಮ್ ಇತ್ತು, ಎಲ್ಲರ ಜೊತೆಗೆ ಸಂಪರ್ಕದಲ್ಲಿ ಬಂದು ವಿಶೇಷವಾಗಿ ನಮ್ಮ ಮಾಧ್ಯಮದವರು ಏನು ನಮಗೆ ಸಹಾಯ ಮಾಡಿದ್ರು. ನಾವಲ್ಲಿ ಹೋಗಿದ್ದೀವಿ ಅಂತ ಹೇಳಿದ ತಕ್ಷಣ ಮಾಧ್ಯಮದಲ್ಲಿ ಹೇಳಿದಾಗ ಭಾಳಷ್ಟು ಜನ ನಮ್ಮ ಸಂಪರ್ಕದಲ್ಲಿ ಬಂದರು. ಆ ಸಂಪರ್ಕದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನ ನಾವೇ ಚಾರ್ಟರ್ ಫ್ಲೈಟ್ ಮಾಡಿ ನಾವೇ ಕರ್ಕೊಂಬಂದಿರತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಯವರ ಡೈರೆಕ್ಷನ್ ಆಗಿರ್ತಕ್ಕಂಥದ್ದು ನಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಅಲ್ಲಿ ಹೋದಂಥವ್ರದ್ದು ಪ್ರವಾಸಿಗರದು ಒಬ್ಬೊಬ್ಬರದ್ದು ಒಂದೊಂದು ಕತೆ, ಅದರಲ್ಲೂ ನೀವು ತುಂಬ ಎಮೋಷ್ನಲ್. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಂಡ್ರಿ ಅಂತ? ಎಮೋಷ್ನಲ್ ಇದೆ ಅದಕ್ಕೆ, ಯಾಕಂದರೆ ಅಲ್ಲಿ ಹೋದ ತಕ್ಷಣ ನೀವು ಅಷ್ಟೇ ಭಾವುಕರಾಗ್ತೀರಿ. ಆ ಎಮೋಷನ್ಸ್ ಇಸ್ ಅ ವೆರಿ ಪಾರ್ಟ್ ಆಫ್ ಹ್ಯೂಮನ್. ಏನೋ ಎಷ್ಟೇ ಮನುಷ್ಯ ಕಠೋರ ಇರಲಿ, ಎಷ್ಟೇ ಅವನು ಗಟ್ಟಿ ಮನಸ್ಸಿದ್ರು ಕೂಡ ಅಂಥ ಒಂದು ಸಂದರ್ಭದಲ್ಲಿ ಹೋಗೋದು ಎಮೋಷ್ನಲ್ ಆಗೇ ಆಗ್ತೀವಿ. ಭಾಳ ವಿವಿಧವಾದ ಎಕ್ಸ್ಪೀರಿಯೆನ್ಸ್ಗಳಿದ್ದಾವೆ. ಅಲ್ಲಿ ಮಾನವತೆ ಮೆರೆದಿರ್ತಕ್ಕಂಥದ್ದು ಕಾಶ್ಮೀರ. ಆ ಇನ್ಸಿಡೆಂಟ್ ಆದಮೇಲೆ ಮಾನವತೆ ಮೆರೆದಿರ್ತಕ್ಕಂಥದ್ದು ಕಾಶ್ಮೀರ. 2,000 ಜನ ಟೂರಿಸ್ಟ್ನ ಹೆಂಗೆ ಕೆಳಗೆ ಕರ್ಕೊಂಬಂದಿದ್ದಾರೆ ಯೋಚನೆ ಮಾಡಿ ನೋಡಿ. ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ, ಏನೋ ಸೀನಿಯರ್ ಸಿಟಿಸನ್ಸ್ನ ಕರ್ಕೊಂಬಂದಿದ್ದಾರೆ, ಹೆಗಲ ಮೇಲೆ ಹಾಕೊಂಡು ಕರ್ಕೊಂಬಂದಿದ್ದಾರೆ. ನೀವು ಬರೀ ವಾಟ್ಸಪ್ನಲ್ಲಿ ಅಥವಾ ಕೆಲವು ವಿಡಿಯೋಗಳು ಕವರ್ ಆಗಿದ್ದಾವೆ, ರೆಕಾರ್ಡೆಡ್ ಅಲ್ಲ. ಇಂಥ ಪ್ರತಿ ಇನ್ಸಿಡೆಂಟು ಅವರೇ ಮಾಡಿರ್ತಕ್ಕಂಥದ್ದಲ್ಲಿ. ಸೊ ಪಾಸಿಟಿವ್ ಸೈಡ್ ಕೂಡ ಇದೆ. ಅದನ್ನು ಪಾಸಿಟಿವ್ ಸೈಡ್ ಆಗಿ ತೋರಿಸಿ ಡಿಬೇಟ್ ಆಗಬೇಕು. ಕೇಂದ್ರ ಸರ್ಕಾರದ ವೈಫಲ್ಯತೆ ಬಗ್ಗೆ ಚರ್ಚೆ ಆಗಬೇಕಂತಕ್ಕಂಥ ನನ್ನ ವಾದ. ಅಲ್ಲಿ ಸ್ಥಳೀಯರೇ ರಕ್ಷಣೆ ಮಾಡಿದ್ರಿ ಅಂತ ನೀವು ಹೇಳ್ತೀರಾ, ಆದರೆ ಈಗ ಹಿಂದೂ ಮುಸ್ಲಿಂ ಅನ್ನೋ ಪದಗಳು ಶುರುವಾಗ್ತಾ ಇರುವಂಥದ್ದು ಮಾಧ್ಯಮ ಅಲ್ಲ. ಯಾಕೆ ಮಾಧ್ಯಮದವರು ಅದನ್ನು ತಗೊಂಡು ಆಯಿತು, ಆ ಎಮ್ಮಗೆ ಹೇಳಿರ್ತಕ್ಕಂಥದ್ದು ಆ ಎಮ್ಮಗೆ ಬಿಟ್ಟರೆ ಬಹುತೇಕ ಬೇರೆ ಇಲ್ಲಿ ಆ ರೀತಿ ಇಲ್ಲ. ನನ್ನ ಪ್ರಕಾರ ಅವ್ನ ರೆಕಾರ್ಡು ಆ ಎಮ್ಮನೆ ಪದೇ ಹೇಳ್ತಾ ಇದ್ದಾಳೆ, ನನಗೆ ಹಿಂಗೆ ಕೇಳಿದ್ರು, ನೀವು ಹಿಂದೂ ಅಂತ ಕೇಳಿದ್ರು, ನೀವು ಹಿಂದೂ ಅಂತ ಕೇಳಿರ್ತಕ್ಕಂಥ ಸರಿ ಇರ್ಬೋದು, ಅದ್ರ ಬಗ್ಗೆ ನಾನು ಇಲ್ಲ ಅಂತಲ್ಲ. ಬೇರೆಯವ್ರಿಗೆ ಯಾರಿಗೆ ಆ ಥರ ಕೇಳಿಲ್ಲ ಅಂತ ಹೇಳಿ ನನ್ನ ಇರ್ತಕ್ಕಂಥದ್ದು ಅಭಿಪ್ರಾಯ. ಐ ಸ್ಟ್ಯಾಂಡ್ ಟು ಬಿ ಕರೆಕ್ಟೆಡ್. ಈಗ ಆಯಿತು, ಅವ್ರು ಕೇಳಿದ್ದಾರೆ, ಹಂಗೆ ಹೊಡೆದಿದ್ದಾರೆ, ಒಪ್ಕೊಳ್ಳೋಣ. ಬಟ್ ಇವನು ಕೇಳೋ ಅಂತ ಅಲ್ಲಿ ಹೆಂಗೆ ಒಳಗೋದ? ಇವನು ಬಂದು ಕಿಡ್ಕೊಂಡು ಅಲ್ಲಿ ಹೆಂಗೆ ಹೋದ? ಇವನು ಯೂನಿಫಾರ್ಮ್ ಹಾಕ್ಕೊಂಡು ಹೆಂಗೆ ಹೋದ? ನಿಮ್ಮ ದೇಶದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಜನಾಂಗ, ನಮ್ಮ ಹಿಂದೂ ಜನಾಂಗಕ್ಕೆ ವಿರುದ್ಧವಾಗಿ ಒಬ್ಬನ ಬಂದು ಕಿಡ್ಕೊಂಡು ಹೆಂಗೆ ಹೋದ? ಹೆಂಗೆ? ಇದ್ಯಾರು ಚರ್ಚೆ ಮಾಡಬೇಕು? ಅಂದರೆ ಇದು ಭದ್ರತಾ ವೈಫಲ್ಯ ಅಂತೀರಾ? ಮತ್ತು ಏನು ಅನ್ಬೇಕು ನಿಮ್ಮ ಪ್ರಕಾರ? ಏನು ಅಂಗನವಾಡಿ ಟೀಚರ್ ವೈಫಲ್ಯನಾ ಇದು? ಮತ್ತು ಇದೇ ತಾನೇ ಇರೋದು. ನೀವು ಅವ್ರಿಗೆ ಗಟ್ಟಿ ಪ್ರಶ್ನೆ ಕೇಳ್ರಿ. ನೀವು ಎಲ್ಲಿವರೆಗೆ ಪ್ರಶ್ನೆ ಅವ್ರನ್ನ ಗಟ್ಟಿಯಾಗಿ ಕೇಳೋದಲ್ಲ. ಇದು ದೇಶ ಯಾರು ಮುಲಾಜ್ನಲ್ಲಿ ಇರತಕ್ಕಂಥ ದೇಶ ಅಲ್ಲ.
ಇದ್ರಾಗ ಯಾವನು ಗ್ರೇಟ್ ಅಲ್ಲ. ಈ ದೇಶ ಯಾವನು ಒಬ್ಬನ ಆಸ್ತಿ ಅಲ್ಲ. ಇದು ಈ ದೇಶ ಆಗಿ ಉಳಿಬೇಕು. ಇದು ದೇಶ ಎಲ್ಲರಿಗೆ ಅಷ್ಟೇ ಸಮ ಇದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಅಷ್ಟೇ ಹಾಕಿರ್ತಕ್ಕಂಥದ್ದು. ಇದು ಯಾವನೊಬ್ಬ ದೊಡ್ಡ ಪರಮಾತ್ಮ ಏನು ದೇಶ ನಡೆಸೋದಿಲ್ಲ. ಇದು ದಿನ ಬೆಳಗ್ಗೆ ಒಬ್ಬನ ದೇವರು ಬೆಳಗ್ಗಿನ ಸಾಯಂಕಾಲವರೆಗೆ ತೋರಿಸಿ ಈ ದೇಶ ಹದಗೆಟ್ಟು ಹೋಗೈತೆ. ನೇರವಾಗಿ ಬಂದು ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಾಕ ಬರೋದ ಪ್ರಧಾನಮಂತ್ರಿ ಅಲ್ಲಿ ಹೋಗಿ ಬಿಹಾರ್ನಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ಈ BJP ಅವರು ಮಾತಾಡ್ತಾರೆ ಎಲ್ಲಿ ಬೇಕಿದ್ದಲ್ಲಿ. ಅಂದ್ರೆ ಈ ಘಟನೆಯ ನೈತಿಕ ಹೊಣೆಯನ್ನ ಪ್ರಧಾನಿ ಮೋದಿ ಅವರು ವಹಿಸಿಕೊಂಡು ರಾಜೀನಾಮೆ ಕೊಡ್ಬೇಕಂತೀರ? ಪ್ರತಿಯೊಬ್ಬರು BJP ಏನು ದಿನ ಬೆಳಿಗ್ಗೆ ಎದ್ದು ಭಾಳ ಹಿಂದೂ ಅಂತಾರಲ್ಲ, ಇದು ಕೊಲೆ ಆಗಿರ್ತಕ್ಕಂಥದಕ್ಕೆ ಎಲ್ಲ BJP ಇದು ಹೊಣೆ ಹೊರಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಪೊಲಿಟಿಕಲ್ ಟ್ರಬಲ್ ಶೂಟರನ್ನು DK ಶಿವಕುಮಾರ್ ಅಂತಾರೆ. ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕನ್ನಡಿಗರು ಪ್ರಾಬ್ಲಮಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು ಟ್ರಬಲ್ ಶೂಟರ್ ಆಗ್ತಾ ಇದ್ದಾರೆ. ಬೇರೆ ಅನುಭವಗಳು ಹೇಗಾಗ್ತಾ ಇದ್ವು ಅಂತ ನಿಮಗೆ? ನಾನು ಟ್ರಬಲ್ ಶೂಟ್ರು ಅದೆಲ್ಲ ಇಲ್ಲ. ಏನೋ ಒಂದು ಅವಕಾಶ ಅವಾಗ ಸಿಕ್ಕಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ನಾನೇನು ಸೂಪರ್ ಹೀರೋ ಅಲ್ಲ. ನಾನು ಸಾಮಾನ್ಯನೇ ಒಬ್ಬ ಸಾಮಾನ್ಯನು. ಈ ಜವಾಬ್ದಾರಿ ಬೇರೆ ಕೊಟ್ಟಿದ್ರೆ ನಮ್ಮ ತಂಗಿದಳು ಹಾಕಿ ಕೊಡಿದ್ರೆ ನನಗಿನ್ನ ಚೆನ್ನಾಗಿ ಕೂಡ ನಿಭಾಯಿಸ್ಬೋದಾಗಿತ್ತು. ಇದರ ನಾನೇನು ಸೂಪರ್ ಹೀರೋ ಅಲ್ಲ. ಒಂದು ಪ್ರಾಮಾಣಿಕವಾಗಿ ಎಮೋಷ್ನಲ್ ಆಗಿ ಅಟ್ಯಾಚ್ಮೆಂಟ್ ಆಗಿ ಕೆಲಸ ಮಾಡಿದ್ದೇನೆ. ಇದು ನನಗೆ ಯಾವಾಗ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಯಾವಾಗ ಅವಕಾಶ ಕೊಟ್ಟಿದೆ, ಒಂದು ಅತ್ಯಂತ ಪ್ರಾಮಾಣಿಕವಾಗಿ ಮಾನವತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾನು ಕೆಲಸ ಮಾಡಿದಂತೆ ಸಂದರ್ಭಗಳಿಗೆ ಪರಿಹಾರ ಘೋಷಣೆ ವಿಚಾರದಲ್ಲೂ ಸರ್ ರಾಜಕೀಯ ಮಾಡ್ತಾ ಇರುವಂಥ ಮಾತುಗಳು. ಸರ್, ರಾಜಕೀಯ ನೀವೇ ಮಾಡ್ತೀರಿ. ಎಲ್ಲಿತ್ತು ರಾಜಕೀಯ? ಯಾಕೆ ವರ್ಡ್ ಯೂಸ್ ಮಾಡ್ತೀರಿ ನೀವು? ಅವರು ಪರಿಹಾರ ಬಗ್ಗೆ ಕೇಳಿದಾರೆ, ಇನ್ನೂ ಜಾಸ್ತಿ ಮಾಡಂತ ಹೇಳಿದ್ದಾರೆ. ನೀವು ಅವ್ರನ್ನ ಉಲ್ಟಾ ಕೇಳ್ಬಿಡ್ಬೇಕು. ನೀವು ಅಲ್ಲಿ ಅದನ್ನ ಹೇಳ್ಬಂದು ನಮ್ಮನ್ನ ಯಾಕೆ ಹೇಳ್ತೀರಿ? ನೀವು 10 ಲಕ್ಷ ಕೊಟ್ಟರಿ, ಅದ್ರ ಕೇಂದ್ರದವ್ರು ಕೊಡ್ತಿಲ್ಲ ಅಂತ ನೀವು ಅವ್ರನ್ನೇ ಕೇಳ್ಬೇಕಲ್ಲ. ನೀವು ಯಾಕೆ ಕೊಡ್ತಿಲ್ಲ ಸರ್? ನೀವು ಪ್ರಧಾನಮಂತ್ರಿಗೆ ಹೇಳಿ 50 ಲಕ್ಷ ಕೊಡ್ಸೋಕೆ ಕೇಳ್ರಿ. ಪ್ರಧಾನಮಂತ್ರಿಗೆ ಹೇಳಿ 50 ಲಕ್ಷ ಕೊಡೋಕೆ ಕೇಳ್ರಿ. ಯಾಕೆ ಕೊಡಿಸ್ಬಾರ್ದು? ಅವರು ದೊಡ್ಡ ಹೃದಯ, ಚಪ್ಪನ್ ಇಂಚಿಕ ಸೀನಾ ತಾನೇ ನರೇಂದ್ರ ಮೋದಿ ಸಾಹೇಬ್ರದ್ದು. ಕೊಡೋಕೆ ಕೇಳ್ರಿ 50 ಲಕ್ಷ. ಯಾಕೆ ಅವ್ರಿಗೆ ಬೇಡ? ಮತ್ತು ಹಿಂದೂಗಳು ತಾನೇ ಕೊಲೆ ಆಗಿರೋದು. ಮತ್ತು ಇವ್ರು ಯಾಕೆ ಕೊಡಬಾರ್ದು? ಇಡೀ ಭಾರತ ದೇಶದಲ್ಲಿ ಎಲ್ಲ ಟೈಮು ಕೋವಿಡ್ನಲ್ಲಿ ಕೂಡ ಭಾಳ ಜನ ಹಿಂದೂಗಳು ತಿರೋದ್ರಲ್ಲ. ಕೊಡ್ರಿ 1 ಕೋಟಿ ರೂಪಾಯಿ ಎಲ್ಲರಿಗೆ. ಯಾಕೆ ಕೊಡಬಾರ್ದು? ಇದಿಷ್ಟು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ಮಾತುಗಳು. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.